ಅವರಿಗೆ ಮಾಡ್ಕೊಂತೇಳಿ ಪರವಾಗಿ ನಾವು ಅವರಿಗೆ ನಮ್ಮ ಪರವಾಗಿ ಸರ್ಕಾರ ರೈತರ ಪರವಾಗಿ ಇದೀವಿ ಅಂತ ಹೇಳ್ತಾ ಈ ಮೇಡಮ್ ಅವರು ಈ ಥರ ಮಾಡಿದ್ರಿಂದ ನಮಗೆ ಭಾಳ ಒಂದು ಏನು ಗುತ್ತಿಗೆದಾರ ಗಲಾಟೆ ಮಾಡಿದ್ದಾರೆ, ಅದ್ರ ಬೇಸಿಸ್ ಮೇಲೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಅದರಲ್ಲಿ ಏನ್ ಹೇಳ್ತಾರೆ, ಈಗ ಇವ್ರದ್ದು ತಪ್ಪಿದೆ, ನಮ್ಮವ್ರದ್ದು ಏನೋ ತಪ್ಪಿತ್ತು ಅಂದ್ರೆ ಏನಾರು ಕರೆದು ಹೇಳ್ಬೋದಾಗಿತ್ತು ಅಂತ ಇವರು ಹುಡುಕಿ ಇದು ಮಾಡಿದ್ದಾರೆ. FIR ಮೇಲೆ ಅವ್ರಿಗೆ ತೊಂದರೆ ಆಗಿದೆ, ನಮ್ಗೆ ಇನ್ಸಲ್ಟ್ ಆಗಿದೆ, ಪ್ಲಸ್ ಇವನ್ ನಮ್ಮ ಅಫಿಷಿಯಲ್ಸ್ ಇದ್ರ ಬಗ್ಗೆ ಆಗಿದೆ ಡಿಸ್ಕಷನ್. ಈಗ ಮೇಡಮ್ ಅವರು ಇದ್ರ ಬಗ್ಗೆ ಕರ್ಸರ್ ಎಕ್ಸ್ಪ್ಲನೇಷನ್ ಈ ಹಿಂದೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರಿಗಿಂದ ಅವ್ರದ್ದು ವರದಿ ತಗೋತಾ ಇದೀವಿ. ಅವ್ರದ್ದೇನು ಯಾರು ತಪ್ಪಿದೆ, ಏನೇ ತಪ್ಪಾಗಿದೆ ಅದನ್ನ ಪರಿಶೀಲಿಸಿ ಅದ್ರ ಬಗ್ಗೆ ಕ್ರಮ ತಗೋತೀವಿ. ಮುಂದೆ ಈ ತರದ್ದು ಇನ್ನೊಂದು ಈಗ ದಲಿತ ಗುತ್ತಿಗೆದಾರರ ಬಗ್ಗೆ ಏನಾಗಿದೆ ಈ ತರ ಮುಂದೆ ಇನ್ನು ಇಲಾಖೆ ಪರವಾಗಿ ಆಗಲ್ಲ. ಅದನ್ನ ನಾವು ಅಫಿಷಿಯಲ್ಸ್ ಬಂದು ಇದ್ರ ಮೇಲೆ ಇವ್ರಿಗೆ ಭರವಸೆ ಕೊಡ್ತೀವಿ. ಇದ್ ಮುಂದೆ ಈ ತರದೆಲ್ಲ ಮರುಕಳಿಸ್ತಾ ಇರೋಂಗೆ ನಾವು ಕ್ರಮ ತಗೋತೀವಿ. ಇದು ಏನಾಗಿದೆ ಈ FIR ವಿಷಯದನ್ನ ನಾವು ಪರಿಶೀಲಿಸಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿ ಮಾಡಿ ಅವ್ರು, ಯಾಕಂದ್ರೆ ಇದು ಒಂದು ಅಮಾನತ್ ಮಾಡಂತದ್ದು ನಮ್ ಲೆವೆಲ್ ಅಲ್ಲಿ ಇರಲ್ಲ, ಇದು ಗ್ರೂಪ್ ಎ ಆಫೀಸರ್, ಇವ್ದು ಸರ್ಕಾರ ಅಮಾನತ್ ಮಾಡಂತದ್ದು. ಇವ್ರು ಏನಾಗಿದೆ ವಾಸ್ತವಾಂಶ ತಗೊಂಡು ಅವ್ರದ್ದೇನಿದೆ ಇವ್ರದ್ದೇನಿದೆ ತಪ್ಪನ್ ಮಾಡಿ ನಮ್ದು ನಾವು ವರದಿ ಕೊಡ್ತೀವಿ. ನಾವಿಲ್ಲಿ ತಗೊಂಡು ವರದಿ ಕೊಟ್ಟು ಅದನ್ನ ಸರ್ಕಾರ ಕ್ರಮ ತಗೊಂಡು. ಸರ್, ಮೇಲಧಿಕಾರಿಗಳಿಗೆ ತಿಳಿಸ್ದಂಗೆ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು FIR ಮಾಡೋ ಪ್ರೊಸೀಜರ್ ಇದೆಯಾ ಸರ್? ಇಲ್ಲ, ತಿಳಿಸದಂಗೆ ಅಂತ ಇರಲ್ಲ, ಅವ್ರು ರೈಟಿಂಗ್ ಅಲ್ಲಿ ಕೇಳಿರ್ತಾರೆ. ಈಗ ಏನೋ ಒಂದು ತೊಂದರೆ ಆಗೈತೆ, ಈಗ ಒಂದ್ ನಮ್ಗೆ ಹಿಂಗ್ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಮೇಲಧಿಕಾರಿಗಳು ಏನೂ ಇಲ್ಲ ಸುಮ್ನಿರ್ರಿ ಅಂತ ಹೇಳಿದ್ರೆ ನಾಳೆ ಏನಾರು ಅವ್ರಿಗೆ ಏನಾರು ಹೆಚ್ಚು ಕಡಿಮೆ ನಮ್ಮ ತಲೆ ಮೇಲೆ ಬರುತ್ತೆ. ಈಗ ಮೇಲಧಿಕಾರಿಗೆ ತಿಳಿಸ್ತಾ ಇರೋದಂತಲ್ಲ, ಅವ್ರು ಏನದು ಒಂದು ದೂರ ಅಂತ ಅಂದ್ರೆ ಅವ್ರು ಏನಾಗಿದೆ, ತೊಂದರೆ ಏನಾಗಿದೆ ಆಗಿದೆ, ಇದು ಪರಿಶೀಲನೆ ಇದೇನು ಇತ್ಯರ್ಥ ಆಗಿಲ್ಲ, ಇನ್ನೂ ಪರಿಶೀಲನೆಯಲ್ಲಿದೆ. ಇತ್ಯರ್ಥ ಆದ್ಮೇಲೆ ಗೊತ್ತಾಗುತ್ತೆ ಯಾರು ತಪ್ಪು ಏನಂತ. ಯಾರು ತಪ್ಪಿದ್ರೆ ನಾವು ಸರಿ ಮಾಡ್ತೀವಿ. ಒಂದೇಳಿ ಗುತ್ತಿಗೆದಾರರು ತಪ್ಪಿದ್ರೆ ಅವ್ರಿಗೂ ಕರೆದು ಈ ತರ ಮಾಡ್ಬೇಡಿ ಅಂತ ಹೇಳ್ತೀವಿ. ನಮ್ಮ ಅಧಿಕಾರಿ ತಪ್ಪಿತ್ತು ಅಂದ್ರೆ ಇವ್ರಿಗೂ ಇನ್ಮೇಲೆ ಮಾಡ್ಬೇಡಿ. ಏನ್ ಹೇಳ್ದಂಗೆ ಗುತ್ತಿಗೆದಾರರು ಇಂಜಿನಿಯರ್ ನಾವು ಹೊಡೆದಾಡ್ಕೊಂಡು ಏನ್ ಮಾಡಂತದ್ದು ಏನಿರಲ್ಲ. ಇನ್ನೇದು ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದು ಅವರು, ನಾವು ಇಲ್ಲಿ ಕೆಲಸ ಮಾಡ್ಸಕ್ಕೆ ಇರೋದು. ಅದನ್ನ ಬಿಟ್ಟು ನಮ್ಮ ವೈಯಕ್ತಿಕ ದ್ವೇಷ ಏನೂ ಇಲ್ಲ ಅವ್ರಿಗೂ ಇಲ್ಲ. ಏನಂದ್ರೆ ಈಗ ದಲಿತ ಒಬ್ಬ ಗುತ್ತಿಗೆದಾರರು ಸಂಗಮೇಶ್ ಕಟಗೂರ್ ಅಂತೇಳಿ ಅವ್ರ ಮೇಲೆ ಇವರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏಕಾಏಕಿ ನನ್ನ ಮೇಲೆ ಹಂಗೆ ಹಿಂಗೆ ಅಂತ ಸುಳ್ಳು ದಾಖಲಿಸಿದ್ದಾರೆ. ಏನಕ್ಕೆ ಅಂದ್ರೆ ಅವರು ನಾವು ಬಿಲ್ ಆಗ್ಬೇಕು, ನಮ್ದು ಬಹಳ ದಿವಸಗಳಿಂದ ಬಿಲ್ ಆಗಿಲ್ಲ ಮೇಡಮ್, ಬಿಲ್ ಸಬ್ಮಿಟ್ ಆಗಿಲ್ಲ, ಯಾಕೆ ಏನು ಸಮಸ್ಯೆ ಇದೆ ಅಂತಂದಾಗ ಅವರು ನೀವೆಲ್ಲ ನಮ್ಗೇನ್ ಕೇಳ್ತೀರಿ ಅಂತಂದ್ರೆ ನಿಮ್ಗೆ ಕೇಳ್ಬೇಕು, ಅಧಿಕಾರಿಗಳಾದ್ಮೇಲೆ ಅಧಿಕಾರಿಗೆ ಕೇಳ್ಬೇಕಲ್ವ ನಾವು. ಅಧಿಕಾರಿಗೆ ಕೇಳಕ್ ಹೋದಾಗ ಅವರು ಇಲ್ಲಿ ಸಲ್ದೆಲ್ಲ ಮಾತಾಡಿ ಇವ್ರನ್ನ ಸಿಟ್ ಬರೋ ಹಾಗೆ ಮಾತಾಡಿ ಏನೋ ಒಂದು ಇಲ್ಲಿ ಸಲ್ದೆ ಮಾತಾಡಿ ಅದಾದ್ಮೇಲೆ ಇವರು ಸ್ವಲ್ಪ ಕೋಪ ಬಂದ್ಮೇಲೆ ಅವರು ಮಾತಾಡಿದ್ದಾರೆ. ಹಂಗಾಗಿ ಅವರು ಅವ್ರ ಮೇಲೆ ದೂರ ದಾಖಲಿಸಿದ್ದಾರೆ. ಪೂರ್ಣಿಮಾ ನಳಗಲಿ ಅಂತ. ಏನ್ ಡೆಸಿಗ್ನೇಷನ್ ಏನು? ಅವರು AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಮ್ ಡಿಮ್ಯಾಂಡ್ ಏನಂದ್ರೆ ಈಗ ನಮ್ಮ ದಲಿತ ಒಬ್ಬ ಗುತ್ತಿಗೆದಾರರಿಗೆ ಅವರು ದೂರ ದಾಖಲಿಸಿ ಅವಮಾನ ಮಾಡಿದ್ದಾರೆ. ಹಂಗಾಗಿ ಈ ರೀತಿ ಬೇರೆ ಯಾರಾದ್ರೂ ಬೇರೆ ಒಬ್ಬ ದಲಿತ ಗುತ್ತಿಗೆದಾರ ಮುಂದೆ ಯಾವ ರೀತಿ ಆಗ್ಬಾರ್ದು, ಇದನ್ನ ಇಲ್ಲಿಗೆ ನಿಲ್ಸ್ಬೇಕು. ಆಮೇಲೆ ಆ ಮೇಡಮ್ ಅವ್ರನ್ನ ಅಮಾನತುಗೊಳಿಸಬೇಕಾಗಿ ನಮ್ಮ ಡಿಮ್ಯಾಂಡ್ ಇದೆ ಸರ್ಕಾರಕ್ಕೆ. ಬಂದಿದ್ರು ಏನ್ ಸಿಒರ್ ಹೇಳಿದಾರೆ, ಈಗ ನೋಡಿ ನಾವು ಅದನ್ನೆಲ್ಲ ಈಗ ಪರಿಗಣನೆ ತೊಗೊಳ್ತೀವಿ, ಸಾಧಕ ಬಾಧಕಗಳನ್ನ ನೋಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅಮಾನತುಗೊಳಿಸೋದು ನಮ್ಮ ಕೈಯಲ್ಲಿ ಇರಲ್ಲ, ಮೇಲಧಿಕಾರಿಗಳು ಇರ್ತಾರೆ, ಸರ್ಕಾರ ಇದೆ. ಅದಕ್ಕಾಗಿ ನಾವು ಅದಕ್ಕೆ ಸರ್ಕಾರಕ್ಕೆ ಇವರಿಂದ ವರದಿ ತಗೊಂಡು ನಾವು ಸರ್ಕಾರಕ್ಕೆ ಅದನ್ನ ಸ್ವಲ್ಪ ತಲುಪಿಸ್ತೀವಿ. ಅದಾದ್ಮೇಲೆ ಸರ್ಕಾರ ಅದ್ರ ಮೇಲೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡ್ತೀವಿ. ಈಗ ಪ್ರತಿಭಟನೆ ಮಾಡೋಕ್ ಮೊದಲು ಅವ್ರಿಗೆ ಏನ್ ಹೇಳಿರ್ಲಿಲ್ಲ? ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೇನು ತಿಳಿಸಿಲ್ಲ. ಅವ್ರಿಗೆ ತಿಳಿಸಿದ್ರೆ ಸರ್ ನಾವು ಪ್ರತಿಭಟನೆ ಮಾಡಕ್ಕೆ ಏನ್ ಬಿಡ್ತಾರೆ ಅವರು. ಪ್ರತಿಭಟನೆ ಮಾಡಕ್ ನಾವು ತಿಳಿಸಿಲ್ಲ. ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿ ನಾವು ಏಕಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ದಲಿತ ಪರ ಸಂಘಟನೆಗಳು, ಆಮೇಲೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ಎಲ್ಲವನ್ನು ಒಳಗೊಂಡಂತೆ ಎಲ್ಲವನ್ನು AEE ಅವ್ರನ್ನ ಅಮಾನತು ಮಾಡಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಕಾದು ಎಲ್ಲ ನೋಡಿ ಆಗದೆ ಇರೋದ್ರಿಂದ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರ ಗಮನಕ್ಕೂ ತಗೊಂಡ್ ಬಂದಿದ್ದು, DCP ಅವ್ರ ಗಮನಕ್ಕೆ ತಗೊಂಡ್ ಬಂದಿದ್ದು. ಅಲ್ಲೇ ಪರ್ಮಿಷನ್ ಕೇಳಿದ್ವಿ ವಿಧಾನ ಆಫೀಸಲ್ಲಿ, ಅಲ್ಲಿ ಕೊಡಕ್ಕಾಗಲ್ಲ, ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದ್ರ